ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಬ್ರೋ ಮಾತಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಎಲ್ಲ ಪೌಡ್ರ್ ಕಟ್ಟಿರೋದನ್ನ ಎಲ್ಲ ಉಜ್ಜಿ ಯಾವ ಥರ ರೆಡಿ ಮಾಡ್ಕೊಂಡು ಸೀಲರ್ ಮಾಡ್ತಾರೆ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಎಷ್ಟು ನೀಟಾಗಿ ಉಜ್ತಾ ಇದ್ದಾರೆ ನೋಡಿ. ಇದನ್ನು ಪೇಪರ್ ತೊಗೊಂಡು ನೋಡಿ, ಇದು 220 ಪೇಪರ್ ಅಂತ, ಇದು ದೊಡ್ಡದಾಗಿರುತ್ತೆ. ನಾವು ಕಟ್ ಮಾಡ್ಕೊಂಡಿದ್ದೀವಿ ನೋಡಿ. ಅದರಲ್ಲಿ ಇದನ್ನು ಈ ಥರ ಎಲ್ಲ ನೀಟಾಗಿ ಉಜ್ಜಿ ರೆಡಿ ಮಾಡ್ಕೊಬೇಕು. ಫಸ್ಟ್ ಇದನ್ನ ಎಡ್ಜಸ್ಸು ಎಲ್ಲ ಪ್ರತಿಯೊಂದು ನೀಟಾಗಿ ಉಜ್ಜಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಪೌಡ್ರ್ ಬರ್ತಿದೆಯಲ್ಲ, ಪೌಡ್ರ್ ಬರೋವರೆಗೂ ಸಹ ಉಜ್ಜಬೇಕು ನೋಡಿ ಫ್ರೆಂಡ್ಸ್. ಇದು ಡೋರು, ಇದನ್ನು ಸಹ ನೋಡಿ ಫಸ್ಟ್ ಆಲ್ರೆಡಿ ಸೀಲರ್ ಮಾಡಿದೆ. ಸ್ಯಾಂಡಿಂಗ್ ಸೀಲರಲ್ಲಿ ಪೌಡ್ರ್ ಕಟ್ಟಿದ್ವಲ್ಲ, ಅದೆಲ್ಲ ಹೋದ ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ. ಪೌಡ್ರೆಲ್ಲ ಕಟ್ಟಿತ್ತು, ಆ ಪೌಡ್ರೆಲ್ಲ ನೋಡಿ ಹೋಗೋ ಥರ ಉಜ್ಕೊಬೇಕು. ಈ ಥರ ನೋಡಿ ನೀಟಾಗಿ ಈ ಥರ ಎಲ್ಲ ಉಜ್ಜಿ, ಯಾಕೆಂದರೆ ಇದೇ ಮೇಯ್ನ್ ಇರೋದು. ಫೈನಲ್ ಮಾಡಬೇಕು ಅಂತಂದರೆ ಈ ಥರ ಪೌಡ್ರ್ ಬರೋವರೆಗೂ ಸೀಲರ್ ಉಜ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ನಮ್ಮ ಹುಡುಗ ಉಜ್ತಾನೆ ನೋಡಿ. ಈ ಥರ ಎಲ್ಲ ನೀಟಾಗಿ ಉಜ್ಕೊಳ್ಬೇಕು ನೋಡಿ. ಪೌಡ್ರ್ ಇನ್ನೂ ಚೆನ್ನಾಗಿ ಬರಬೇಕು. ವೆದರ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಪೌಡ್ರ್ ಸ್ವಲ್ಪ ಬರ್ತಾಯಿಲ್ಲ ನೋಡಿ. ಇಷ್ಟು ಪೌಡ್ರ್ ನೋಡಿ, ಈ ಥರ ಪೌಡ್ರ್ ಬರಬೇಕು ನಾವು ಉಜ್ಜಿದ್ರೆ. ಇದೇ ಮೇಯ್ನ್ ಇಂಪಾರ್ಟೆಂಟ್. ಇದಕ್ಕೆ ನಾವು ಪಾಲಿಷ್ ಕೆಲಸ ಮಾಡಬೇಕಂದ್ರೆ ಮೇಯ್ನ್ ಏನಂದರೆ ನೋಡಿ, ಈ ಥರ ಎಲ್ಲ ನೀಟಾಗಿ ಉಜ್ಜಿ ಎಲ್ಲ ಪೌಡ್ರ್ ಬರೋಂಗೆ ನೀಟಾಗಿ ತೆಗೆದು ಮತ್ತು ಇದನ್ನು ಸೀಲರ್ ಮಾಡಬೇಕಿದ್ರ ಮೇಲೆ ಫ್ರೆಂಡ್ಸ್. ಈಗ ಯಾವ ಥರ ಉಜ್ಜುತ್ತಿದ್ದೀವಿ ನೋಡಿ, ಇದೆಲ್ಲ ಉಜ್ಜಿ ರೆಡಿ ಇದೆ ನೋಡಿ ಫ್ರೆಂಡ್ಸ್. ಉಜ್ಜಿರೋದನ್ನ ಈ ಥರ ನೀಟಾಗಿ ಧೂಳು ಹೊಡೆದ್ರೆ ಎಲ್ಲೂ ನೈಸ್ ಆ ಥರ ಕಾಣಿಸ್ಬಾರ್ದು. ಹಾಗಾಗಿ ಅದನ್ನು ನೀಟಾಗಿ ಉಜ್ಕೊಳ್ಬೇಕು ನೋಡಿ. ಸ್ವಲ್ಪನೂ ಎಲ್ಲೂ ಶೈನ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಏಕೆಂದರೆ ಶೈನ್ ಕಾಣಿಸಿದ್ರೆ ಡಲ್ ಕಾಣಿಸೋಂಥ ಚಾನ್ಸಸ್ ಜಾಸ್ತಿ ಬರುತ್ತೆ ಪಾಲಿಷಲ್ಲಿ. ಹಾಗಾಗಿ ಇದನ್ನು ನೀಟಾಗಿ ಡಲ್ ಆಗೋವರೆಗೂ ಉಜ್ಜಬೇಕು ನೋಡಿ. ಈ ಥರ ಇದನ್ನು ಈ ಥರ ಆಗಿರೋದನ್ನ ಮತ್ತೆ ಉಜ್ಜಬೇಕು ಅದನ್ನು ನೋಡಿ. ಈಗ ನಮ್ಮ ಹುಡುಗ ಉಜ್ತಾನೆ, ಯಾಕೆಂದರೆ ಆ ಥರ ಕಾಣಿಸ್ಬಾರ್ದು. ಅದನ್ನು ಪೌಡ್ರ್ ಬಂದಿಲ್ಲ ಅಂತ ಅರ್ಥ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇದಾದಮೇಲೆ ನೆಕ್ಸ್ಟು ಸೀಲರ್ ಯಾವ ಥರ ಮಾಡ್ತಾರೆ, ಇದು ಗ್ಲೇಜಿ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್.